ನಮಸ್ಕಾರ ವೀಕ್ಷಕರೇ, ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ. ನಾನು ವೀರಣ್ಣ ಮಂಟಲ್ಕರ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಪ್ರಚಲಿತ ಸುದ್ದಿಗಳನ್ನು ವೀಕ್ಷಿಸಿ. ಬಸವ ಕಲ್ಯಾಣ ನಗರದ ತಹಸೀಲ್ ಕಚೇರಿಯಲ್ಲಿ ಇಂದು ಮೇ 1ರಂದು ವಿಶ್ವ ಕಾರ್ಮಿಕರ ದಿನದಂದು ಬುದ್ಧ ಜಯಂತಿ ಆಚರಣೆ ಜರುಗಿತು. ಭಗವಾನ್ ಬುದ್ಧರ ಮೂರ್ತಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರೊಂದಿಗೆ ದೀಪ ಬೆಳಗಿಸಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಂಘಟಕರು, ನ್ಯಾಯವಾದಿಗಳು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಪಂಚಶೀಲ ಪ್ರಾರ್ಥನೆ ಗೀತೆಯನ್ನು ಬೌದ್ಧ ಉಪಾಸಕಿ ವೈಶಾಲಿ ಮೋರೆ ನಡೆಸಿಕೊಟ್ಟರು. ಈ ವೇಳೆ ತಹಸೀಲ್ದಾರ್ ದತ್ತಾತ್ರೇಯ ಗಾದಾ, ರಮೇಶ್ ಬಾಬು ಹಾಲೂರ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ದಿಲೀಪ್ ಕುಮಾರ್ ಉತ್ತಮ್, ಹಿಂದುಳಿದ ವರ್ಗಗಳ ಇಲಾಖೆಯ ಸಹಾಯಕ ನಿರ್ದೇಶಕ ರವಿ ಮೇತ್ರೆ, ನ್ಯಾಯವಾದಿಗಳಾದ ಮನೋಜ್ ಕುಮಾರ್ ಮುಡುಬಿಕರ್, ಯುವ ಮುಖಂಡ ಆಕಾಶ್ ಖಂಡಾಳೆ, ಕಂದಾಯ ನಿರೀಕ್ಷಕರಾದ ಅನಿಲ್ ಚಾಂದೆ, ಶಿರಸ್ತೇದಾರರಾದ ಉಮೇಶ್ ಭದ್ರೆ, ಮಿಲಿಂದ್ ಕುಮಾರ್, ಅರುಣ್ ಕುಮಾರ್, ಅಶ್ವಿನ್ ಕುಮಾರ್, ಪ್ರಮುಖರಾದ ಮನೋಹರ್ ಮೋರೆ, ಸಂಜೀವ್ ಕುಮಾರ್ ಕಾಂಗೆ ಸೇರಿದಂತೆ ವಕೀಲರಾದ ಜ್ಞಾನದೇವ್ ಖಲಾಳೆ ಹಾಗೂ ಸುರೇಶ್ ಮೋರೆ ಮುಂತಾದವರು ಪಾಲ್ಗೊಂಡಿದ್ದರು. ಬಳಿಕ ಬೌದ್ಧ ಉಪಾಸಕಿ ವೈಶಾಲಿ ಮೋರೆ ಭಗವಾನ್ ಗೌತಮ್ ಬುದ್ಧರ ಸಂಕ್ಷಿಪ್ತ ಜೀವನ ಚರಿತ್ರೆ ವಿವರಿಸಿ ಮಾತನಾಡಿದರು.